ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜಿಮ್ನಾಸ್ಟಿಕ್ ಚಾನಲ್. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ನ ಈ ವಾರದ್ದು ಏನಿದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ. ಅಪ್ಡೇಟ್ ಪಟಾಪಟ ಅಂತ ಹೋಗ್ಬಿಡೋಣ. ಮೊದಲೇ ಅಪ್ಡೇಟ್ ಏನಪ್ಪಾ ಅಂತಂದರೆ ನಮ್ಮ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಅಂದರೆ ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ದೊಡ್ಡ ಕಲಹಗಳು ಉಂಟಾಗ್ಬಿಟ್ಟು ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದರಲ್ಲಿ ಹಾಕಿದ್ರು ರೋಹಿತ್ ಶರ್ಮಾ ಅವರು, ನಾನು ಇನ್ಮೇಲೆ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಡ್ತಿದ್ದೀನಿ ಅಂತಂದು. ಯಾರೋ ಒಂದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೋಹಿತ್ ಶರ್ಮಾ ಅವರು ಟೆಸ್ಟ್ ಕ್ರಿಕೆಟಿಗೆ ಇಷ್ಟು ಬೇಗ ರಿಟೈರ್ಮೆಂಟ್ ಕೊಡ್ತಾರೆ ಅಂತ. ಆದರೂ ಒಂದು ಸ್ಯಾಡ್ ನ್ಯೂಸ್ನ ಕೊಟ್ಟಿದ್ದಾರೆ ಇಲ್ಲಿ. ಏನು ಬೇಜಾರಾಗುವಂಥ ಇದು ಇಲ್ವಾ ಫ್ಯಾನ್ಸ್ಗಳೆಲ್ಲ, ಬರೀ ಜಸ್ಟ್ ಕೊಟ್ಟಿರೋದು ಇಲ್ಲಿ ರಿಟೈರ್ಮೆಂಟ್ನ ಬರೀ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟಿಗೆ ಅಷ್ಟೇ, ODI ಕ್ರಿಕೆಟಿಗೆ ಇನ್ನೂ ಕೊಟ್ಟಿಲ್ಲ. ODI ಕ್ರಿಕೆಟಲ್ಲಿ ನೋಡೋದಾದ್ರೆ ಕ್ಯಾಪ್ಟನ್ಸಿ ಕೂಡ ಮಾಡ್ತಾಯಿದ್ದಾರೆ. ಅದು ಅಲ್ಲದೆ 2027 ವರ್ಲ್ಡ್ ಕಪ್ಪು ಆಡ್ಬೋದು ಅವರು ಕ್ಯಾಪ್ಟನ್ಶಿಪ್ಪಲ್ಲಿ ಅಂತ ನಾವು ನೋಡಬೇಕಿದೆ. ಬಟ್ ಇವಾಗ ಬರ್ತಿರೋ ರೂಮರ್ಸ್ ಪ್ರಕಾರ ನೋಡೋದಾದ್ರೆ ಇವರ ಕ್ಯಾಪ್ಟನ್ಸಿನ ಟೆಸ್ಟ್ ಕ್ರಿಕೆಟಿಂದ ತೆಗೆದುಹಾಕಬೇಕು. ಅದಕ್ಕಿಂತ ಮುಂಚೆ ಅದಾದಮೇಲೆ ಅರ್ಧ ಗಂಟೆ ಆದಮೇಲೆ ಇವರು ಡಿಸಿಷನ್ ಮಾಡಿದರು ರಿಟೈರ್ಮೆಂಟ್ಗೆ ಅಂತ ಒಂದು ರೂಮರ್ಸ್ಗಳೆಲ್ಲ ಹತ್ತಾ ಇದೆ. ಯಾವುದು ಸತ್ಯ ಯಾವುದು ಕೈ ಅಂತ ಗೊತ್ತಿಲ್ಲ. ನೋಡೋಣ ಮೇಲೆ ಎಂದು ರೂಮರ್ಸ್ಗಳ ಸತ್ಯ ಏನಾದರೂ ಹೊರಗೆ ಬರುತ್ತಾ ಅಂತ. ಎರಡನೇ ಅಪ್ಡೇಟು ನೋಡೋದಾದ್ರೆ ಇಲ್ಲಿ IPLನ ಒಂದು ಬಹು ನಿರೀಕ್ಷಿತ ಮ್ಯಾಚ್ ಅಂತ ಹೇಳ್ಬೋದು, ಪಂಜಾಬ್ ಕಿಂಗ್ಸು DC. ಯಾಕಂತಂದರೆ ಪ್ಲೇ ಆಫ್ಸ್ ಹಾದಿಯಲ್ಲಿ ಇರೋದು ಒಂದು ಟೀಮು. ಎರಡು ಟೀಮಿಗೂ ಮೋಸ್ಟ್ ಇಂಪಾರ್ಟೆಂಟ್ ವಿಕ್ಟರಿ ಅಂತಲೇ ಹೇಳ್ಬೋದು. ಯಾಕಂದರೆ DC ನೋಡಿದರೆ ಕಂಟಿನ್ಯೂಸ್ 5 ಮ್ಯಾಚಲ್ಲಿ 3 ಮ್ಯಾಚನ್ನು ಸೋತಿದ್ದಾರೆ. ಕೊನೆ ಒಂದು ಮ್ಯಾಚು ಮಳೆಯಿಂದಾಗಿ ನಿಂತಿತ್ತು, ಯಾಕಂದರೆ DC ಆ ಮ್ಯಾಚ್ ಕೂಡ ಸೋಲ್ತಿದ್ರು. ಇದೊಂದು ಮಸ್ಟ್ ಇಂಪಾರ್ಟೆಂಟ್ ಗೇಮು DCಗೆ, ಯಾಕಂದರೆ ಈ ಒಂದು ಮ್ಯಾಚ್ನ ಗೆಲ್ಲೇಬೇಕು. ಅವರು ಗೆದ್ದರೆ ಕ್ವಾಲಿಫೈ ಪ್ಲೇ ಆಫ್ಸಲ್ಲಿ ಇರ್ತಾರೆ ರೇಸಲ್ಲಿ. ಪಂಜಾಬ್ ಕಿಂಗ್ಸು ಆಲ್ಮೋಸ್ಟ್ ಕ್ವಾಲಿಫೈ ಲೆಕ್ಕದಲ್ಲೇ ಇದ್ದಾರೆ, ಯಾಕಂದರೆ ಅವರು ಒಳ್ಳೆ ಒಂದು ಮ್ಯಾಚ್ನ ಗೆಲ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ಬೋದು ಕೊನೆ ಒಂದು ಮ್ಯಾಚು ಮಳೆಯಿಂದ ನಿಂತಿದ್ದರಿಂದ ಅವರು ಸಹ ಈಚ್ ಒಂದು ಪಾಯಿಂಟ್ ತಗೊಂಡ್ರು. ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚ್ ಅಲ್ಲ, ಅದಕ್ಕಿಂತ ಮುಂಚೆ SRH ಮೇಲೆ ಅದು ಮಳೆ ಬಂದು ನಿಂತಿದ್ದು. ಈ ಒಂದು ಮ್ಯಾಚ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎರಡು ಟೀಮಿಗೂ, ಪಂಜಾಬ್ ಕಿಂಗ್ಸು ಮತ್ತು DCಗೆ. ಮೂರನೇ ಅಪ್ಡೇಟು ನೋಡಿದ್ರೆ IPL ನಮ್ಮ RCB ಟೀಮ್ ಗುರು ಇಲ್ಲಿ ರೀಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರಿಗೆ. ಯಾರನ್ನ ರೀಪ್ಲೇಸ್ಮೆಂಟ್ ಅಂತ ಕೇಳ್ತೀರಾ ನೀವು? ಯಾಕಂದರೆ ಒಂದು ರೀಸನ್ ಆಗಿ ಬಂದಿರೋದು ಇಲ್ಲಿ ದೇವದತ್ ಪಡಿಕ್ಕಲ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಇಲ್ಲಿ ರಿಪ್ಲೇಸ್ಮೆಂಟ್ ಆಗಿ ತಗೊಂಡಿದ್ದಾರೆ ಮಯಾಂಕ್ ಅಗರ್ವಾಲ್ ಅವರಿಗೆ. ಮಯಾಂಕ್ ಅಗರ್ವಾಲ್ ಅವರು ನೋಡಿದ್ವಿ ಕಳೆದ ಒಂದು ಸೀಸನ್ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಬರದೇ ಇರೋ ಕಾರಣ ಈ ಒಂದು IPL ಆ್ಯಕ್ಷನ್ನಲ್ಲಿ ಅನ್ಸೋಲ್ಡ್ ಆಗಿದ್ರು. ಬಟ್ ಇವಾಗ ವಾಪಸ್ಸಾತಿ ಮಾಡ್ಕೊಂಡಿರೋದು ನಮ್ಮ RCB ಟೀಮು 50 ಲಕ್ಷಕ್ಕೆ. ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು RCB ಥಿಂಕಿಂಗ್ ಕಡೆಯಿಂದ. ಯಾಕಂತಂದರೆ ಒಬ್ಬ ಕನ್ನಡಿಗ ಹೊರಗೆ ಹೋದ ಅಂದ ತಕ್ಷಣವೇ ಇಲ್ಲಿ ಇನ್ನೊಬ್ಬ ಕನ್ನಡಿಗನ ಒಳಗೆ ಕರ್ಕೊಂಡಿರೋದು ಟೀಮ್ ಒಳಗೆ. ಒಂದು ಒಳ್ಳೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಮಯಾಂಕ್ ಅಗರ್ವಾಲ್ ಅವರಿಗೆ ಒಂದು ಒಳ್ಳೆ ಪ್ರೂವ್ ಮಾಡ್ಕೊಳ್ಳುವಂಥ ಆಪರ್ಚುನಿಟಿ ಇದು. ಏನಪ್ಪ ಇದು IPL ಮ್ಯಾಚಸ್ ಎಲ್ಲ ಮುಗಿದೋದು, ಇನ್ನು ಕೆಲವೊಂದು 2 ಇಲ್ಲ 3 ಮ್ಯಾಚಲ್ಲಿದ್ದಾವೆ. ಅದರಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಕೇಳ್ಬೋದು. ಒಂದೇ ಒಂದು ಆಪರ್ಚುನಿಟಿ ಸಿಕ್ಕರೆ ಅವರು ಪ್ರೂವ್ ಮಾಡ್ಕೊತಾರೆ. ಮಯಾಂಕ್ ಅಗರ್ವಾಲ್ ನೋಡ್ಬೋದು ಒಂದೇ ಒಂದು ಮ್ಯಾಚಲ್ಲಿ ಒಂದು ಬಿಗ್ ಇನ್ನಿಂಗ್ಸ್ನ ಮಾಡಲೇಬೇಕು. ಅದು ಒಂದು ಮ್ಯಾಚ್ ಇನ್ನಿಂಗ್ಸ್ನ ನೋಡಿಕೊಂಡು ಮುಂದಿನ ಒಂದು ಆ್ಯಕ್ಷನ್ನಲ್ಲಿ ರಿಟರ್ನ್ ಮಾಡ್ಕೊಳ್ಳೋವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಒಂದೇ ಒಂದು ಆಪರ್ಚುನಿಟಿನ ಯೂಸ್ ಮಾಡ್ಕೋಬೇಕಿಲ್ಲಿ ಮಯಾಂಕ್ ಅಗರ್ವಾಲ್ ಅವರು. ಅದು ಅಲ್ಲದೆ ದೇವದತ್ ಪಡಿಕ್ಕಲ್ ಹೋಗಿರೋದ್ರಿಂದ ಆ ಒಂದು ಪ್ಲೇಯಿಂಗ್ 11ನ 3ನೇ ಸ್ಲಾಟ್ ಖಾಲಿ ಇದೆ ಅಂತಲೇ ಹೇಳ್ಬೋದು. ಆ ಒಂದು ಸ್ಲಾಟಲ್ಲಿ ಯಾರನ್ನ ಕರ್ಕೊಂಬರ್ತಾರೆ RCB? ಫಿಲ್ ಸಾಲ್ಟ್ನವರ ಓಪಿಂಗ್ ಮಾಡಿಸಿ ಜಾಕೋಬ್ ಬೆದಲ್ನ 1 ಡೌನ್ ಕಳಿಸ್ತಾರಾ, ಇಲ್ಲ ಮಯಾಂಕ್ ಅಗರ್ವಾಲ್ ಅವರಿಗೆ ಚಾನ್ಸ್ ಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. 4ನೇ ಅಪ್ಡೇಟ್ ನೋಡೋದಾದರೆ ಇಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ್ ನಡೀತಿದೆ. ಎಲ್ಲ ದೇಶ ಕಡೆ ಅದೇ ಸುದ್ದಿ ಇದೆ. ಇದೇನು ಇಂಪಾರ್ಟೆಂಟು ಈ IPL ಕ್ರಿಕೆಟಲ್ಲಿ ಅಂತ ನೀವು ಕೇಳ್ಬೋದು. ಇಂಪಾರ್ಟೆಂಟ್ ಇದೆ, ಯಾಕಂತಂದರೆ ಯುದ್ಧ ನಡೀತಿರೋ ಸಂದರ್ಭದಲ್ಲಿ ಪಾಕಿಸ್ತಾನದವರು ಏನಾದರೂ ಗುಂಡು ದಾಳಿ ಏನಾದರೂ ನಡಿಬೋದು ಆ ಒಂದು ಸ್ಟೇಡಿಯಮಲ್ಲಿ. ಅದಕ್ಕೋಸ್ಕರ BCCIಗೆ ಇಲ್ಲಿ ಇಂಡಿಯಾ ಒಂದು ಸಲಹೆ ಕೊಟ್ಟಿರೋದು, ಸಾಕಷ್ಟು ಸೇಫ್ಟೀಸ್ನ ಯೂಸ್ ಮಾಡಿ ಅಂತ ಆ ಒಂದು ಸ್ಟೇಡಿಯಂನಲ್ಲಿ ಅಂತ. ಮ್ಯಾಚಸ್ ನಡೀತಿರ್ಬೇಕಾದ್ರೆ ಯಾವುದೇ ಒಂದು ಹಾನಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಸೇಫ್ಟಿ ಪರ್ಪಸ್ಸಿಗೆ ಇಂಡಿಯಾ BCCIಗೆ ಇಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮನ ಕೊಟ್ಟಿದೆ ಅಂತಲೇ ಹೇಳ್ಬೋದು. 5ನೇ ಅಪ್ಡೇಟ್ ಏನಪ್ಪ ಅಂತಂದರೆ KKR ವರ್ಸಸ್ CSK ಮ್ಯಾಚ್ ನಿನ್ನೆ ನೋಡಿರ್ತೀರ ನೀವೆಲ್ಲ. ಆ ಒಂದು ಮ್ಯಾಚಲ್ಲಿ KKR ನಿನ್ನೆ ಸೋಲ್ತಿದ್ದಂಗೆ ಪ್ಲೇ ಆಫ್ಸ್ ಹಾದಿಯಿಂದ ಸೀದಾ ಸಲೀಸಾಗಿ ಹೊರಗೆ ಬಂದಿದ್ದು. ಅಫಿಷಿಯಲ್ ಆಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲ ಹೊರಗೆ ಬಿದ್ದಂಗೆ. ಯಾಕಂದರೆ ಇನ್ನು 3 ಮ್ಯಾಚ್ ಉಳಿದಿದ್ದಾವೆ. ಇನ್ನು
ಇನ್ಫ್ಯಾಕ್ಟ್ 2 ಮ್ಯಾಚ್ ಉಳಿದಿದ್ದಾವೆ. 2 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದರೂ ಅಲ್ಲಿ ಪ್ಲೇ ಆಫ್ಸ್ ರೇಸಲ್ಲಿ ಇರೋದಿಲ್ಲ ಅವರು. ಯಾಕಂದರೆ 7 ಮ್ಯಾಚನ್ನ ಗೆದ್ದಂಗೆ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ನೋಡೋದಾದರೆ ಟಾಪ್ 4 ಟೀಮಲ್ಲಿ 7 ಮ್ಯಾಚನ್ನ ಗೆದ್ದಿದ್ದಾರೆ. ಆಲ್ಮೋಸ್ಟ್ ಟಾಪ್ 4 ಟೀಮ್ಗಳು ಇಲ್ಲಿ 7 ಮ್ಯಾಚನ್ನ ಗೆದ್ದಿರೋದ್ರಿಂದ ಇಲ್ಲಿ KKR ಹೊರಗೆ ಬೀಳೋದಂತೂ ಖಚಿತವಾಗಿದೆ. ಅಫಿಷಿಯಲ್ ಆಗಿ ಇನ್ನು ಕನ್ಫರ್ಮ್ ಆಗಿಲ್ಲ. ಅಫಿಷಿಯಲ್ ಆಗದೇ ಇದ್ರೆ ಇಲ್ಲಿ ಹೊರಗೆ ಬಿದ್ದಂಗೆ ಲೆಕ್ಕ. ಯಾಕಂದರೆ ನೋಡೋದಿಲ್ಲಿ ರನ್ ರೇಟ್ಗಳು ಸಖತ್ತಾಗಿ ಇದೆ. ಟಾಪ್ 4 ಟೀಮಲ್ಲೂ 7 ಮ್ಯಾಚನ್ನು ಆಲ್ಮೋಸ್ಟ್ ಗೆದ್ದಿರೋದ್ರಿಂದ ಇಲ್ಲಿ KKR ಮೇಲೆ ಬರೋಕ್ಕಂತೂ ಸಾಧ್ಯ ಇಲ್ಲ. CSKದವರು ಅಂತೂ ಮನೆಗೆ ಹೋಗಿದ್ದಾರೆ. ಅವರ ಜೊತೆಗೆ KKR ಸಹ ಕೊನೆಗೆ ಎಳ್ಕೊಂಡು ಹೋಗಿದ್ದಾರೆ ಮನೆಗೆ ಅಂತಲೇ ಹೇಳ್ಬೋದು. ಇಲ್ಲಿ ಇದಿಷ್ಟು ಆಗಿತ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟು. ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.